ಫ್ರೆಂಡ್ಸ್, ವೆಲ್ಕಮ್ ಟು ನಮಿತಾ ಕುಕಿಂಗ್ ಚಾನಲ್. ಇವತ್ತು ನನಗೆ ನಿಮ್ಮ ಜೊತೆ ಯಾವ ರೆಸಿಪಿ ಬಂದಿದ್ದೀನಿ ಅಂದರೆ ಮಂಗಳೂರು ಸ್ಟೈಲಲ್ಲಿ ಚಿಕನ್ ಸುಕ್ಕ ಮಾಡೋದು ಹೆಂಗೆ ಅಂತ ನೋಡ್ಕೊಬರೋಣ. ಅದಕ್ಕೆ ಮುಂಚೆ ನಾನು ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬನ್ನಿ ಏನು ಬೇಕು ಅಂತ ನೋಡೋಣ. ಫ್ರೆಂಡ್ಸ್, ಚಿಕನ್ನು 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಒಂದು 10 ಒಣಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಜೀರಿಗೆ ಫ್ರೆಂಡ್ಸ್ ಇದು, ಮತ್ತು ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲೆಮನ್ ಮತ್ತು ಧನಿಯಾ ಪೌಡರ್, ಇದು ಕೊತ್ತಂಬರಿ ಸೊಪ್ಪು, ಇದು ಸ್ಪೈಸಸ್ ನೋಡಿ. ಚಕ್ಕೆ, ಲವಂಗ, ಮೆಣಸು ಮತ್ತು ಮೆಂತ್ಯ ಮತ್ತು ಸೋಂಪು ಇಷ್ಟು. ಇದು ಕಸ್ತೂರಿ ಮೇಥಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ, ರುಚಿಗೆ ತಕ್ಕಷ್ಟು ಮಾಡೋಣ. ಚಿಕನ್ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು, ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಚೆನ್ನಾಗಿ ಚಿಕನ್ ಬೇಯಬೇಕು. ಮಿಕ್ಸ್ ಮಾಡಿದೆ ಫ್ರೆಂಡ್ಸ್. ಇದು ಧನಿಯಾ ಕಾಳಾದ್ರೂ ಹಾಕೋಬಹುದು ಅಥವಾ ಪೌಡರ್. ನಾನು ಪೌಡರ್ ಹಾಕೋತೀನಿ. ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬರೋಣ ಫ್ರೆಂಡ್ಸ್. ಈ ತರ ಪೌಡರ್ ಮಾಡ್ಕೋಬೇಕು. ಈ ತರ ಪೌಡರ್ ಮಾಡಿಟ್ಕೊಂಡ್ರೆ ನೀವು ಈಸಿಯಾಗಿ ಸುಕ್ಕ ಮಾಡ್ಕೋಬಹುದು. ಫ್ರೆಂಡ್ಸ್, ಇದು ಸ್ಪೈಸಿ ಬೇಕಂದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಖಾರದ ಪುಡಿ ಯೂಸ್ ಮಾಡ್ಕೋಬಹುದು. ನಮ್ಗೆ ಸ್ವಲ್ಪ ಸ್ಪೈಸಿ ಬೇಕು, ಹಂಗಾಗಿ ನಾನು ಖಾರದ ಪುಡಿ ಯೂಸ್ ಮಾಡ್ತೀನಿ. ಇದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಈ ತರ ಆಗಿದೆ. ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ನೀರ್ ಹಾಕೋಬೇಕಷ್ಟೇ, ತುಂಬಾ ಹಾಕೋಬಾರ್ದು. ಚೂರ್ ನೀರ್ ಹಾಕೊಂಡು ಮತ್ತೆ ಇದ್ ಮಾಡ. ಇವಾಗ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಂಡಿದೆ. ಇದು ಸ್ವಲ್ಪ ಈ ನೀರಲ್ಲೇನೆ ಸ್ವಲ್ಪ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಚಿಕನ್ ನೀಟಾಗಿ ಬೇಯಿಸ್ಕೊಂಡು ಮಸಾಲೆ ಎಲ್ಲ ಹತ್ಕೋಬೇಕಲ್ಲ, ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಡೋಣ ಫ್ರೆಂಡ್ಸ್. ಇಷ್ಟಾಗಿದೆ. ಇದಕ್ಕೆ ಲೆಮನ್ ಹಾಕೋಣ ಲಾಸ್ಟ್, ಫೈನಲ್ ಟಚ್. ಫ್ರೆಂಡ್ಸ್, ರೆಡಿ ಟು ಈಟ್. ನೋಡಿ ಹೆಂಗಾಗಿದೆ, ಕಲರ್ಫುಲ್ ಆಗಿ ಕಾಣಿಸ್ತಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದು ಮರಿಬೇಡಿ. ನನ್ನ ನೋಟಿಫಿಕೇಶನ್ ನಿಮಗೆ ಬರಬೇಕಂದ್ರೆ ನೀವು ಮಾಡಲೇಬೇಕಲ್ವಾ. ಥ್ಯಾಂಕ್ ಯು.